ಶಿವಕುಮಾರ್ ಅವರು ರಾಜಭವನಕ್ಕೆ ಹೋಗಿದ್ದಾರೆ, ರಾಜ್ಯಪಾಲರ ಅನುಮತಿಯನ್ನು ಪಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಚಿವ ಸಂಪುಟ ಹೊಸದಾಗಿ ರಚನೆ ಆಗಬೇಕು. ತಾವು ಕೂಡ ಹಿರಿಯ ಶಾಸಕರು, ಸೊ ಈಗ ತಾವು ಕೂಡ ಶಾಸಕಾಂಗ ಪಕ್ಷದ ಸಭೆ ನಡೆದ ಮೇಲೆ ಡಿ ಕೆ ಶಿವಕುಮಾರ್ ಅವ್ರನ್ನ ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿ ಆದಮೇಲೆ ಮುಂದಿನ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಇಲ್ಲಿವರೆಗೂ ಕೇಳ್ಕೊಂತ ಬಂದಿದ್ದು ಮಂತ್ರಿಗಿರಿ ಕೊಡ್ರಿ ಅಂತೇಳಿ ಒಪ್ಕೊಂಡಿದ್ದಾರೆ. ಮುಂದೆ ಏನಾಗುತ್ತೋ ನೋಡಬೇಕು. ಸಿದ್ದರಾಮಯ್ಯ ಅವರು ಕೂಡ ನಿಮ್ಮ ಹೆಸರನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಇದೆ ಪಟ್ಟಿಯಲ್ಲಿ. ಸಿದ್ದರಾಮಯ್ಯ ಅವರು ಕೊಡಿ ಕೇಳಿದ್ವಿ, ಈಗ ನೋಡೋಣಪ್ಪ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಹಿರಿಯ ಶಾಸಕರು ಕನ್ಸಿಡರ್ ಮಾಡಿದರೆ ಹೆಚ್ಚಾಗಿ ನಿಮಗೆ ಅವಕಾಶವನ್ನು ಕನ್ಸಿಡರ್ ಮಾಡಿದ್ರೆ ಒಳ್ಳೆಯದು. ಕನ್ಸಿಡರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಮಾತಾಡಿದ್ವಿ. ಇವ್ರದ್ದು ಕಾಯಂ ಐತೆ ಸರ್. ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ರಿ. ಈಗ ಪ್ರಮುಖವಾಗಿ ಸಚಿವ ಸ್ಥಾನಕ್ಕೆ ನಿಮ್ಮ ಹೆಸರು ಭಾಳ ಕ್ಲಿಯರ್ ಆಗಿದೆ ಅಂತೆ, ಸಿದ್ದರಾಮಯ್ಯ ಅವ್ರ ಲಿಸ್ಟಲ್ಲೂ ಇದೆ. ಇಲ್ಲ ನನಗೆ ಗೊತ್ತಿಲ್ಲ ಅದೆಲ್ಲ. ನಾನು ಯಾವುದೋ ಬೇರೆ ವಿಚಾರಕ್ಕೆ ಪಾವಗಡ ಹೋಗ್ತಾ ಇದ್ದಾರಲ್ಲ, ಅದಕ್ಕೆ ನಾನು ಹೋಗಬೇಕು ಅಂತೇಳಿ ಬಂದೆ. ಅಷ್ಟರಲ್ಲಿ ಸ್ಥಳ ಇರಲಿಲ್ಲ ಅಂತ ನಾನು ಹೋಗಲಿಲ್ಲ. ಅವರು ಎಲ್ಲ ಹೋಗಿ ಕೊಡಗಿಗೆ ಒಂದು ಅವಕಾಶ ಕೊಡಬೇಕು ಅಂತೇಳಿ ಮೊದಲಿನಿಂದಲೂ ಕೂಡ ಬೇಡಿಕೆ ಇದೆ. ಹಾಗಾಗಿ ಪೊನ್ನಣ್ಣವರು ಈಗ ಕ್ಯಾಬಿನೆಟಲ್ಲಿ ಸಚಿವರಾಗ್ತಾರೆ ಅಂತೇಳಿ. ಅಲ್ಲ, ನಾನು ಹೆಂಗೆ ಹೇಳೋಕ್ಕಾಗ್ತದೆ ಅದನ್ನು? ಕೊಡಗಿನವ್ರಿಗೆ ಅವಕಾಶ ಕೊಡಿ ಅಂತ ಬೇಡಿಕೆ ಮೊದಲಿಂದ ಇದೆ. ಯಾಕೆಂದರೆ ಸಿದ್ದರಾಮಯ್ಯನವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸ್ಕೊಂಡವ್ರು ನೀವು, ನಿಮ್ಮ ಪಟ್ಟಿನಲ್ಲಿ ನಿಮ್ಮ ಹೆಸರು ಕೂಡ ಇದೆ. ಗೊತ್ತಿಲ್ಲ ನನಗೆ. ನೀವು ಆಕಾಂಕ್ಷಿನ ಸರ್ ಆದರೆ ಅಲ್ಲ, ಕೊಡಗಿಗೆ ಒಂದು ಕೊಡಿ ಅಂತ ಹೇಳೋಕೆ ಕೂಗಿ ನೀವೇ ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ನೀವೇ ಹೇಳ್ತಾ ಇದ್ದೀರ. ನೀವೇನಾದರೂ ಪ್ರಬಲ ಆಕಾಂಕ್ಷಿ ಅಲ್ಲ, ಕೊಡಗಿಗೆ ಒಂದು ಕೊಡಿ ಅಂತ ಇದೆ ಅಂತ ತಾವೇ ಹೇಳಿದ್ದೀರಿ, ಅಷ್ಟೇ ಹೇಳ್ತೀನಿ ನಾನು. ಅಲ್ಲ ಸರ್, ನೀವೇನಾದರೂ ಕೇಳಿರುವಂಥದ್ದು ಹೈಕಮಾಂಡ್ಗೆ ಅಥವಾ ನಾಯಕರಿಗೆ? ಆ ಥರ ಪ್ರಕ್ರಿಯೆಗಳಿಲ್ಲ ಪಕ್ಷದಲ್ಲಿ ಕೇಳೋದು. ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ ಈ ಬಾರಿ. ನೋಡೋಣ ಏನಾಗುತ್ತೆ. ಈಗ ನಮಗೆ ಏನು ಮುಖ್ಯ ಅಂತ ಹೇಳಿದ್ರೆ, ಈಗ ಮುಂದಿನ ಏನು ಅವಧಿ ಇದೆ ಸರ್ಕಾರದ್ದು, ಅದು ಒಳ್ಳೆಯ ಆಡಳಿತವನ್ನು ಕೊಡಬೇಕು, ಪಕ್ಷವನ್ನು ಗಟ್ಟಿಯಾಗಿ ಬೆಳೆಸಬೇಕು, ಸದೃಢಗೊಳಿಸಬೇಕು ಅಂತ ಹೇಳುವಂಥದ್ದೇ ನಮ್ಮೆಲ್ಲರ ಗುರಿ. ನಾವು ವಿ ಆರ್ ಇಂಟ್ರೆಸ್ಟೆಡ್ ಇನ್ ಪ್ರೊಟೆಕ್ಟಿಂಗ್ ದಿ. ಕೊಡಗಿಗೆ ಸರ್ತಿ ಸಿಕ್ಕತ್ತನ್ನಾದರೂ ವಿಶ್ವಾಸ ಇದೆ ಸರ್ ಒಂದು ಸ್ಥಾನ? ಅಲ್ಲ, ಈಗ ಅದನ್ನು ವಿಶ್ವಾಸ ಅಂತ ಹೇಳಿದ್ರೇನು, ಈಗ ಕೊಡಗಿಗೊಂದು ಕೊಡಿ ಅಂತ ಭಾಳಷ್ಟು ವರ್ಷಗಳಿಂದ ಜನರ ಕೂಗಿದೆ, ಅಲ್ಲಿಯ ಭಾಗದ ಎಲ್ಲ ನಾಯಕರ ಹಿರಿಯರ ಕೂಗಿದೆ. ಸಿಗುತ್ತೆ ಅನ್ನೋ ಇದೆಯಾ ಸರ್ ಈ ಸರ್? ಯಾಕಂದರೆ ಕಳೆದ ಸರ್ತಿ ಸಿಕ್ಕಿರಲಿಲ್ಲ. ನಾನು ಫೋನಲ್ಲಿ ಮಾತಾಡ್ತಾ ಇದ್ದೀನಿ, ಅದಕ್ಕೆ ಈಗ ನಿಮ್ಮ ಮಧ್ಯ ಬಂದಿದ್ದೀನಿ. ಥ್ಯಾಂಕ್ ಯು.